ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೂದುಕುಂಬಳಕಾಯಿನ ಬಳಸಿಕೊಂಡು ಮಾಡುವಂತಹ ಸಿಹಿ ಕಡುಬಿನ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೇಮ್ ಹಲಸಿನ ಹಣ್ಣಿನ ಕಡುಬು ಆಗಿರ್ಬೋದು ಅಥವಾ ಚೀನಿಕಾಯಿಯಿಂದ ಕಡುಬು ಮಾಡ್ತೀವಲ್ಲ, ಅದೇ ಥರನೇ ಬೂದುಕುಂಬಳಕಾಯಿನ ಕೂಡ ಬಳಸಿಕೊಂಡು ಮಾಡಬಹುದಾಗಿದೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಇಲ್ಲಿ 2 ಕಪ್ ಆಗುವಷ್ಟು ರಾ ರೈಸನ್ನು ತಗೊಂಡಿದ್ದೀನಿ, ಬೆಳ್ತಿಗೆ ಅಕ್ಕಿನ. ಒಂದು 3 ಗಂಟೆ ಎಲ್ಲ ನೆನೆ ಹಾಕೋಣ ಇದನ್ನು ಚೆನ್ನಾಗಿ ತೊಳ್ಕೊಂಡು. ಈಗ ಅದು ನೆನೆಯುವಷ್ಟು ಹೊತ್ತಲ್ಲಿ ಬಾಕಿ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ಬೂದುಕುಂಬಳಕಾಯಿನ ತಗೊಂಡಿದ್ದೆ. ನಾನು ನಿನ್ನೆ ವಿಡಿಯೋದಲ್ಲಿ ಅರ್ಧ ಭಾಗದಷ್ಟು ಬೂದುಕುಂಬಳಕಾಯಿನ ಯಾವ ಥರ ಸಾಂಬಾರನ್ನು ರೆಸಿಪಿಯನ್ನು ಮಾಡೋದು ಅಂತ ತೋರಿಸಿದ್ದೆ. ಅದು ಟೆಂಪಲ್ ಶೈಲಿಯ ಸಾಂಬಾರನ್ನು. ಅದೇ ಅರ್ಧ ಭಾಗದಲ್ಲಿ ನಾನಿವತ್ತು ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೀಗ ನೋಡಿ, ಚಾಕುವಿನ ಸಹಾಯದಿಂದ ನಾನೀಗ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಈಳಿಗೆ ಮಣೆಯನ್ನಾದರೂ ಉಪಯೋಗಿಸ್ಬೋದು. ಅದರ ತಿರುಳನ್ನೆಲ್ಲ ತುಂಬ ಚೆನ್ನಾಗಿ ತೆಕ್ಕೊಳ್ಬೇಕು, ಕಹಿ ಅಂಶ ಎಲ್ಲ ಹೋಗುವಷ್ಟು. ಆಮೇಲಿಂದ ಅದರ ಸಿಪ್ಪೆಯನ್ನು ಕೂಡ ಹಾಗೆಯೇ ಚೆನ್ನಾಗಿ ತೆಕ್ಕೊಂಡು ಪ್ರತಿಯೊಂದು ಪೀಸನ್ನು ಹೀಗೆ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ, ಹೊರಗಡೆ ಸಿಪ್ಪೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಇದರಿಂದ ಚಟ್ನಿ ಪುಡಿಯನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಇದನ್ನು ಮಾಡೋದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದಕ್ಕಾಗಿ ನಾನು ಈ ಸಿಪ್ಪೆಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದೀನಿ. ತುಂಬಾ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ನಾವು ನೋಡೋದು ಅಂತಾದರೆ ಈ ಸಿಪ್ಪೆಗಳಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳ ಅಂಶ ಎಲ್ಲ ನಮಗೆ ಸಿಗತ್ತೆ. ಈಗ ನೋಡಿ, ದೊಡ್ಡಕ್ಕೆ ತುರಿ ಬರುವಂತಹ ತುರಿಮಣೆಯಿಂದ ನಾನೀಗ ಕುಂಬಳಕಾಯಿನೆಲ್ಲ ಈ ಥರ ತುರ್ಕೊಂಡಿದ್ದೀನಿ. ಇದನ್ನು ಇನ್ನೀಗ ನೋಡಿ, ಇಷ್ಟು ದೊಡ್ಡಕ್ಕೆ ಬಂದಿದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪುಡಿಯನ್ನು ನಾನು ಈಗಲೇ ಹಾಕಿ ಇಡ್ತೀನಿ. ಯಾಕಂದರೆ ಹೋಳುಗಳಿಗೆಲ್ಲ ಒಂದು ಸ್ವಲ್ಪ ಬೆಲ್ಲ ಸಿಹಿ ಮುಟ್ಟತ್ತೆ ಅಂತ, ಅದಕ್ಕಾಗಿ ನೋಡಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಬಿಡೋಣ. ಇದೆಲ್ಲ ಒಂದು ಸೈಡಲ್ಲಿ ಇಟ್ಟಾದ ನಂತರ ನಾವೀಗಾಗಲೇ ನೆನೆ ಹಾಕಿದಂತಹ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಂಡು ತರಬೇಕು. ಇನ್ನು ಈ ಬೆಳ್ತಿಗೆ ಅಕ್ಕಿಯ ಜೊತೆಗೆ ನಾವೀಗ ಏನೆಲ್ಲ ಹಾಕಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಅಷ್ಟೇ ಬಾಕಿ ಇಟ್ಟಿದ್ದೀನಿ, ಅದನ್ನು ನಂತರ ಹಾಕೋಣ. ಇಲ್ಲಿಗ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನನ್ನು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಗೆ 1.5 ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಆಗುತ್ತೆ, ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ನೋಡಿ, ಇಷ್ಟು ತರಿತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇನ್ನು ಅವಲಕ್ಕಿಯನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಳೇಬೇಕಾಗತ್ತೆ. ಅದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರ. ಇಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಹಾಕಬೇಕಾದ್ರೆ ಈಗ ಕುಂಬಳಕಾಯಿಯಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ, ನಾವು ಸಿಹಿ ಅಂಶ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕಾಗಿ. ನೋಡಿ, ಒಂದು ಸ್ವಲ್ಪ ಕುಂಬಳಕಾಯಿಯ ಹೋಳುಗಳನ್ನು ಕೂಡ ತುರಿದಿಟ್ಟದನ್ನು ಹಾಕ್ತಾಯಿದ್ದೀನಿ. ಈಗ ಅದರಲ್ಲಿ ಕೂಡ ನೀರು ಎದ್ದಿದೆ, ಅದಕ್ಕೋಸ್ಕರ. ನೋಡಿ, ಇಷ್ಟು ಥಿಕ್ನೆಸ್ ದಪ್ಪ ಇರಬೇಕದು, ಇಲ್ಲದಿದ್ದರೆ ಎಲೆಯಲ್ಲಿ ನಮಗೆ ಹಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನೀಗಾಗಲೇ 2 ಬ್ಯಾಚಲ್ಲಿ ರುಬ್ಬಿದಂತಹ ಅಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ. ಇನ್ನಿದು ಸ್ವಲ್ಪ ಇನ್ನೂ ಥಿಕ್ನೆಸ್ ಬೇಕು ಅಂತ ನಾನು ಸ್ವಲ್ಪ ಅವಲಕ್ಕಿನ ಲಾಸ್ಟಲ್ಲಿ ಉಳಿದಿದ್ದದನ್ನು ನಾನು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಲ್ಲಿ ನಾವು ಆಗಲೇ ಇಟ್ಟಿದ್ದೀವಲ್ಲ, ಅದನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನೀಗ ಈ ಹಿಟ್ಟಿಗೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಬಿಡೋಣ. ಇನ್ನೀಗ ಈ ಕಡುಬನ್ನು ಮಾಡ್ಕೊಳ್ಳೋದಕ್ಕೆ ಬಾಳೆ ಎಲೆಯನ್ನು ಕೂಡ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅರ್ಧ ಪೀಸ್ ಆಗಿರುವಂತಹ ಉದ್ದಕ್ಕೆ ಇರುವಂತಹ ಬಾಳೆ ಎಲೆ ಪೀಸನ್ನು ತಗೊಂಡಿದ್ದೀನಿ. ಆಮೇಲೆ ನೋಡಿಕೊಂಡು ನಾವು ಇದನ್ನು ಕಟ್ ಮಾಡಿ ಬಾಳೆ ಎಲೆನ ಸರಿಯಾಗಿ ಬಾಡಿಸ್ಕೊಳ್ಬೇಕು. ಸುತ್ತಲೂ ನೋಡಿ ಬಾಡಬೇಕದು, ಬೆಂಕಿಯಲ್ಲಿ ಹೀಗೆ ಇಟ್ಕೊಂಡು ಬಾಡಿಸ್ಬೇಕು. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕಾಗತ್ತೆ ಈ ಥರದ ಕೆಲಸಗಳನ್ನೆಲ್ಲ. ನೋಡಿ, ಅದು ಸೈಡಲ್ಲೆಲ್ಲ ಹೀಗೆ ಬೆಂಕಿಯೆಲ್ಲ ಹಿಡಿಯದಂತೆ ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಬಾಳೆ ಎಲೆಗಳನ್ನು ಕೂಡ ಬಾಡಿಸ್ಕೊಂಡು ತೆಗೆದಿಟ್ಟಿದ್ದೀನಿ. ಇನ್ನು ಅದೇ ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀರನ್ನು ಹಾಕಿ ನಾವೀಗ ಬಿಸಿಗೆ ಇಟ್ಕೊಂಡು ಬಿಡೋಣ ಈಗಲೇ. ಇನ್ನಾಗಲೇ ಬಾಡಿಸಿದಂತಹ ಬಾಳೆ ಎಲೆಗಳನ್ನು ಕೂಡ ನೋಡಿ ಈ ಥರ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇಡಬೇಕು. ನಿಮಗೆ ಸೈಜ್ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಮಾಡಿಕೊಂಡು ಇಟ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ನೋಡಿ ಇಷ್ಟು ದೊಡ್ಡಕ್ಕೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನಾಗಲೇ ರೆಡಿ ಮಾಡಿ ಇಟ್ಟಂತಹ ಹಿಟ್ಟನ್ನೆಲ್ಲ ನಾವೀಗ ಸ್ವಲ್ಪನೇ ಕೈಯಲ್ಲಿ ತೆಗೆದು ಬಾಳೆ ಎಲೆ ಮೇಲೆ ಹಾಕಿ ನೋಡಿ ಈ ಥರ ಮಡಿಸ್ತಾ ಬಂದು ಪ್ರತಿಯೊಂದು ಬಾಳೆ ಎಲೆಗೂ ಹೀಗೇನೆ ಹಾಕ್ಕೊಂಡು ಮಡಿಸ್ತಾ ಬಂದು ಜೋಡಿಸ್ಕೊಂಡು ಇಟ್ಕೊಳ್ಳೋಣ. ಈಗ ಎಲ್ಲನ ಮಾಡಿ ಆದ ನಂತರ 1 by 1 ನಾವಿನ್ನೀಗ ಇಡ್ಲಿ ತಟ್ಟೆ ಮೇಲೆ ಕೊನೆಗೆ ಇಟ್ಕೊಂಡು ಬಂದರೆ ಆಯಿತು. ಹಿಟ್ಟನ್ನು ತೆಗೆದು ಎಲೆ ಮೇಲೆ ಹಾಕಿದ ನಂತರ ಸ್ವಲ್ಪ ತಟ್ಟಿ ಇದನ್ನು ಹೀಗೆ ಮಡಿಸ್ಬೇಕಾಗುತ್ತೆ. ತೆಳ್ಳಗೆ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನಾಗಲೇ ಊರಿನಲ್ಲಿ ಬಾಡಿಸುವಾಗ ಬಾಳೆ ಎಲೆನ ಚೆನ್ನಾಗಿ ಬಾಡಿಸಿರಬೇಕು. ಇಲ್ಲ ಅಂತಂದರೆ ಅದು ನಾವು ಹಿಟ್ಟೆಲ್ಲ ಹಾಕಿ ನಾವೀಗ ಮಡಿಸ್ತೀವಿ ನೋಡಿ, ಅವಾಗೆಲ್ಲ ಹರಿದು ಹೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬಾಡಿಸಿದಷ್ಟು ಒಳ್ಳೆಯದು.
ಈಗ ಎಲ್ಲ ರೆಡಿ ಆಯಿತು. ನಾನು ಪ್ರತಿಯೊಂದನ್ನು ಕೂಡ ಹಿಟ್ಟೆಲ್ಲ ಹಾಕಿ ಜೋಡಿಸ್ಕೊಂಡು ಇಟ್ಟಿದ್ದೀನಿ ನಾನೀಗ. ಇನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಂತಹ ನೀರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ. ಇನ್ನು ಕಡುಬನ್ನು ಕೂಡ ಹೀಗೆ ಮಾಡಿ ಇಟ್ಟದನ್ನು ನಾವು ಒನ್ ಬೈ ಒನ್ ಜೋಡಿಸ್ತಾ ಬರೋಣ. ಸ್ಟೀಮ್ ಎಲ್ಲ ಕ್ಲೋಸ್ ಆಗದೇ ಇರೋ ಥರ ಸ್ವಲ್ಪ ಜಾಗ ಬಿಡಬೇಕು. ಅದಕ್ಕೋಸ್ಕರ ನೋಡಿ, ಗಾಳಿ ಎಲ್ಲ ಮೇಲೆ ಹಬೆ ಅದು ಬರಬೇಕು. ಹಾಗೆ ನಾವು ಇದನ್ನು ಸೆಟ್ ಮಾಡ್ತಾ ಜೋಡಿಸ್ತಾ ಬರಬೇಕು. ಸೈಡಿಂದೆಲ್ಲ ನಾವು ಇಡೋದಕ್ಕೆ ಹೋಗಬಾರ್ದು. ಮಿಡ್ಲಲ್ಲೇ ಹೀಗೆ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಇನ್ನು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಎಲ್ಲ ಹೀಗೆ ಬೇಯಿಸೋದಕ್ಕೆ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಅಥವಾ ನಿಮಗೆ ಜಾಸ್ತಿ ಒಂದು ಸ್ವಲ್ಪ ಟೈಮು ಬೇಕು ಅಂತಂದರೂ ಇದನ್ನು ಬೇಯಿಸ್ಬೋದು. ಒಂದು 35ರಿಂದ 40 ನಿಮಿಷ ಕೂಡ ಹಿಡಿಯುತ್ತೆ ಕೆಲವೊಂದು. ನೋಡಿ, ಇನ್ನೀಗ 40 ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಒಂದು ಸಲ ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿ ಬೆಂದು ಸಿಕ್ಕಿದೆ. ಇದನ್ನು ಇನ್ನೀಗ ನಾವೀಗ ತುಪ್ಪದಲ್ಲೇ ಆದರೂ ತಿನ್ಬಹುದು, ಅಥವಾ ಚಟ್ನಿ ಎಲ್ಲ ಬೇಕು ಅಂತ ಇಲ್ಲ. ಸಿಹಿ ಅಂತ ಆಗುವಾಗ ನಿಮಗೆ ತುಪ್ಪನೇ ಮಾತ್ರ ಸಾಕಾಗುತ್ತೆ. ಅದರಲ್ಲೇ ತುಂಬ ಟೇಸ್ಟ್ ಆಗಿರುತ್ತೆ. ಬರೀ ಹಾಗೇನೂ ಕೂಡ ತಿನ್ಬಹುದು ಇದನ್ನು. ಇದೇ ಥರ ಕಡುಬನ್ನು ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಮಾಡ್ಬೋದು. ಆಮೇಲೆ ಚೀನಿಕಾಯಿಂದ ಕೂಡ ಮಾಡ್ಬೋದು. ಇನ್ನು ಹಲಸಿನ ಹಣ್ಣಿಂದ ಕೂಡ ಇದೇ ರೀತಿ ಮಾಡ್ಕೊಳ್ಬೋದಾಗಿದೆ. ಆಮೇಲೆ ದೀವಿ ಹಲಸು ಅಂತ ಏನು ಹೇಳ್ತೀವಲ್ಲ, ಜೀಗುಜ್ಜೆ ಅಂತ ಕರಿತೀವಿ ಈ ಸೈಡೆಲ್ಲ, ಹಾಗೆ ಅದರಿಂದ ಕೂಡ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಈ ಥರದ ಸಿಹಿ ಕಡುಬಿಗೆ ನಿಮಗೆ ಏನೂ ಬೇಕಾಗಿಲ್ಲ, ಹಾಗೇನೂ ತಿನ್ಬೋದು, ಅಥವಾ ತುಪ್ಪದ ಜೊತೆಗಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ. ಬೂದುಕುಂಬಳಕಾಯಿನ ಬಳಸ್ಕೊಂಡು ಸಿಹಿ ಕಡುಬನ್ನು ಹೇಗೆ ಸುಲಭವಾಗಿ ಮನೆಯಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.